ನಾಯಕ್ರೆ ಬಾತಮ್ಮ. ಯಾಕ್ರೆ ಅದು ನಾಯಕ್ರೆ ಇದು ಮಾರ್ಕೆಟ್ ಏರಿಯಾ ಕಲೆಕ್ಷನ್ 10 ಲಕ್ಷ ಇದೆ. ನಾಯಕ್ರೆ ಅದು ನನ್ನ ಏರಿಯಾ. ಮಾತಾಡೋಣ ಇರೋ. ನಾಯಕ್ರೆ ಬಸ್ ಸ್ಟ್ಯಾಂಡ್ ಏರಿಯಾ ಕಲೆಕ್ಷನ್ ಎಷ್ಟಿದೆ? 7 ಲಕ್ಷ ಇದೆ. ನಾಯಕ್ರೆ ಇದು ಕೋಟೆ ಏರಿಯಾ ಕಲೆಕ್ಷನ್ 13 ಲಕ್ಷ ಇದೆ. ನಾಯಕ್ರೆ ಇದೆಲ್ಲ ನಾನು ನೋಡ್ಕೊಳ್ಳೋ ಏರಿಯಾ. ಇವ್ರನ್ನೇ ಕಳಿಸಿದ್ರಿ ತಮ್ಮ, ಎಲ್ಲ ನೀನೇ ಮಾಡಿಬಿಟ್ರೆ ಇವರೆಲ್ಲ ಯಾವಾಗಲೂ ಕೆಲಸ ಕಲಿತಾರೆ. ಅದು ಅಲ್ಲದೆ ನೀನು ಎಂಗೇಜ್ಮೆಂಟ್ ಆಗಿರೋ ಹುಡುಗ, ನಿನ್ನನ್ನು ಬಸ್ ಸ್ಟ್ಯಾಂಡು ಮಾರ್ಕೆಟು ಅಂತ ಅಲ್ಸೋಕ್ಕಾಗುತ್ತೆ ಹೇಳಿ. ಸರಿ, ನಿಶ್ಚಿತಾರ್ಥಕ್ಕೆ ಯಾಕೆ ನಮ್ಮನ್ನು ಕರೀಲಿಲ್ಲ? ನಾಯಕ್ರೆ ನಾನೇನು ಇಷ್ಟಪಟ್ಟು ಎಂಗೇಜ್ಮೆಂಟ್ ಮಾಡ್ಕೊಂಡ, ಎಲ್ಲರನ್ನ ಕರೆದು ಸಂಭ್ರಮ ಮಾಡೋಕ್ಕೆ. ನಿಮ್ಮನ್ನು ಮಾತಿ ಕಟ್ಬಿದ್ದು ನನಗೆ ಈ ಮದುವೆ ಇಷ್ಟ ಇಲ್ಲ ನಾಯಕ್ರೆ. ಅವ್ರು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ, ನಾನೇನು ಮಾಡಲಿ? ವೇದ ಜೊತೆ ಅಂತೂ ನೆಟ್ಟಗೆ ಬದುಕಲಿಲ್ಲ, ಓಡಿಸ್ಬಿಟ್ಟೆ. ಈಗ ಸಾಕ್ಷಿನ ಮದುವೆ ಆಗ್ತಾ ಇದೆಯಾ? ಕಡೆ ಪಕ್ಷ ಅವಳನ್ನಾದ್ರೂ ಚೆನ್ನಾಗಿ ಬಾಳಿಸ. ಏಯ್, ಆ ಕರುವಿನ ಕಟ್ಟೆ ಬಸ್ ಸ್ಟ್ಯಾಂಡ್ ಹತ್ತಿರೋ ಬಾರ್ನೂ ತುಂಬ ನಕರ ಮಾಡ್ತೀಯಾನಂತೆ. ಹೋಗೋದೇನು ಅಂತ ನೋಡಿ. ನಾಯಕ್ರೆ ನಾನು ಮಾಡಬೇಕಾಗಿರೋ ಕೆಲಸನೆಲ್ಲ ಬೇರೆಯವ್ರು ಒಪ್ಪಿಸ್ತಾ ಇದ್ದೀರಾ. ನನ್ನ ಮೇಲೆ ಏನಂತ ಕೋಪ? ನಿನ್ನ ಮೇಲೆ ಏನು ಕೋಪನ? ಮದುವೆ ಆಗ್ತಿರೋ ಹುಡುಗ ನೀನು, ಈ ಟೆನ್ಷನ್ ಎಲ್ಲ ಯಾಕೆ? ಆರಾಮಾಗಿ. ನಾಯಕ್ರೆ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಎಡಿಟ್ ಹೊಡೀರಿ. ಅದನ್ನು ಬಿಟ್ಟು ಈ ಥರ ಅವಾಯ್ಡ್ ಮಾಡಬೇಡಿ, ಮನ್ಸಿಗೆ ಸಂಕಟ ಆಗುತ್ತೆ. ತಮ್ಮ, ಯಾಕೋ ತಪ್ಪು ತಿಳ್ಕೊತಿದ್ದೀಯಾ? ಕೆಲಸದ ಟೈಮಲ್ಲಿ ಏನಾದರೂ ಎಡವಟ್ಟಾಗಿ ಕಿರಿಕ್ಗಳಾದರೆ ಸುಮ್ಮನೆ ಪೊಲೀಸ್ ಸ್ಟೇಷನು ಕೇಸ್ ಅಂತ ಆಗುತ್ತೆ. ಮದುವೆ ಟೈಮಲ್ಲಿ ಯಾಕೆ ಎಲ್ರಿಗೂ ಮುಜುಗರ ಅಂತ? ಅದಕ್ಕೆ ಬೇಡ. ನಾಯಕ್ರೆ ನನ್ನ ಕ್ಷಮಿಸ್ಬಿಡಿ, ನನಗೆ ಹಾಗೆ ಅನ್ನಿಸ್ತಿಲ್ಲ. ಬರ್ತೀನಿ. ನಾಯ್ಕ್ರೆ, ನಾನು ಹಿಂಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಳಕ್ಕೆ ಹೋಗ್ಬಿಡಿ. ನೀವು ಯಾರ್ದೋ ಮಾತು ಕೇಳಿ ಒಳ್ಳೆ ಸೇನಾಧಿಪತಿನ ಕಳ್ಕೊತಾ ಇದ್ದೀರಾ. ಈ ಕೋಟೆಗೆ ಗಳಿಸಿ ಅಭ್ಯಾಸ ಹೊರತು ಕಳ್ಕೊಂಡಲ್ಲ. ಈಗ ಶುರುವಾಗ್ತಿರೋದು ನಿಜವಾದಕ್ಕೆ. ಈ ಗೇಮ್ ಹಿಂದೆ ಇರೋದು ಸಾಮಾನ್ಯವಾದ ವ್ಯಕ್ತಿಯಲ್ಲ, ಸಾವಿರಾರು ಹಾವುಗಳ ವಿಷವನ್ನ ಒಬ್ಬನೇ ತುಂಬಿಕೊಂಡಿರೋನು. ಪ್ಲಾನಿಂಗ್ನಲ್ಲಿ ಚಾಣಕ್ಯ, ಊರಲ್ಲಿರೋ ಎಲ್ಲ ಕ್ರಿಮಿನಲ್ಗಳಿಗೂ ಅಪ್ಪನಂತವನು. ನೋಡಕ್ಕೆ ಡೀಸೆಂಟೇ, ಆದರೆ ಒಳಗಡೆ ಸಿಕ್ಕಾಬಟ್ಟೆ ವೈಲೆಂಟ್. ಅವನ ಬಗ್ಗೆ ನಿನಗೆ ನಿಧಾನಕ್ಕೆ ಹೇಳ್ತೀನಿ. ನಾಯಕ್ರೆ ಪ್ರೀತಮ್, ಬನ್ನಿ. ಅವ್ನು ಹೋದ್ಮೇಲೆ ನಾನು ಎಂಟ್ರಿ ಕೊಟ್ಟು. ಬನ್ನಿ ಬನ್ನಿ. ಬನ್ನಿ ಪ್ರೀತಮ್, ಕೂತ್ಕೊ. ಇನ್ನೇನು ವಿಶೇಷ ನಾಯಕ್ರೆ? ಎಲೆಕ್ಷನ್ ವಿಷಯಕ್ಕೆ ಬೆಂಗಳೂರಿಗೆ ಹೋಗಿದ್ರಂತೆ, ಎಲ್ಲ ಓಕೆನಾ? ಏನು ತೊಂದರೆ ಇಲ್ಲ. ಎಲೆಕ್ಷನ್ ಫಂಡ್ಸನ್ನು ನಮ್ಮವ್ರು ನಿಮಗೆ ತಂದ್ಕೊಟ್ರಲ್ಲ, ನಿಮ್ಮನ್ನು ಮಂತ್ರಿಯಾಗಿ ನೋಡೋದೆ ಈ ಪ್ರೀತಮ್ ಗುರಿ. ಪ್ರೀತಮ್, ಈ ಕೋಟೆ ಒಬ್ಬ ರೌಡಿ, ಅವನಿಗೆ ಟಿಕೆಟ್ ಕೊಡಬಾರ್ದು ಅಂತ ನಮ್ಮ ಪಕ್ಷದವರೇ ಬತ್ತಿ ಇಟ್ಟಾಗ ಮಧ್ಯ ನುಗ್ಗಿ ಟಿಕೆಟ್ ಕೊಡಿಸಿದ್ದು ನೀವು.
ಅದಕ್ಕೆ ನಾವು ಎಲೆಕ್ಷನ್ ಖರ್ಚೆಲ್ಲ ನೀವೇ ನೋಡ್ಕೋತಾ ಇದ್ದೀರಾ, ಇನ್ನೇನು ಚಿಂತೆ ನನಗೆ. ಐ ಆಮ್ ವೆರಿ ಇಂಟ್ರೆಸ್ಟ್ ವಿತ್ ಯುವರ್ ವರ್ಕ್ ನಾಯಕ್ರೆ. ನಾನು ಏನೇ ಸ್ಕೆಚ್ ಹಾಕಿದ್ರು ಅದನ್ನು ನೀವು ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿಸಿದ್ದೀರ. ಅದರಿಂದನೇ ವೇದ ಇವತ್ತು ಮನೆಗೆ ವಾಪಸ್ ಬಂದಿರೋದು. ಪ್ರೀತಮ್, ವೇದ ಇನ್ಮೇಲೆ ನಿಮ್ಮ ಪ್ರಾಪರ್ಟಿ. ವಿಕ್ರಮ್ಗೆ ಅವಳ ಮೇಲೆ ಆವಾಗಿಂದನೂ ಆಸಕ್ತಿ ಇರಲಿಲ್ಲ. ಆಸಕ್ತಿ ಇದ್ದಿದ್ರೆ ಅವನು ಬದುಕ್ತಾನೆ ಇರಲಿಲ್ಲ. ಪ್ರೀತಿಯಿಂದ ಸಾಕಿದ ಕೋಳಿ ಮರಿನ ಒಂದು ಗಿಡಗ ಬಂದು ಹಾರಿಸ್ಕೊಂಡು ಹೋಗ್ಬಿಟ್ರೆ ಅದನ್ನು ನೋಡಿಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕೆ ನಾನೇನೋ ಮತ್ತೆ ಇನ್ನೇನು ನಾಯಕರ ವಿಶೇಷ? ಪ್ರೀತಮ್, ವಿಡಿಯೋ ಯಾವ ವಿಡಿಯೋ? ಬೆಂಗಳೂರಲ್ಲಿ ನೀವು ಆ ಮಾಡೆಲ್ ಜೊತೆ ಜಿಂಕ್ ಚಾಕ್, ಆ ವಿಡಿಯೋ ತಾನೆ? ಭಲೇ ರಸಕ್ರಿದ್ದೀರ ನಾಯಕರೇ ನೀವು. ಎಲೆಕ್ಷನ್ ಟೈಮಲ್ಲಿ ಈ ವಿಡಿಯೋ ಏನಾದರೂ ಅಪೋಸಿಷನ್ ಪಾರ್ಟಿಗೆ ಸಿಕ್ಕಿದ್ರೆ ಭಲೇ ಮಜಾ ಇರುತ್ತಲ್ವಾ? ಪ್ರೀತಮ್, ನೋಡಿ ನಾಯಕರೇ, ನಿಮಗೆ ನನಗೆ ಯಾವುದೇ ಇಶ್ಯೂಸ್ ಇಲ್ಲ. ಅದರಿಂದ ನಾನು ಈ ವಿಡಿಯೋನ ಗ್ರ್ಯಾಂಡ್ ರಿಲೀಸ್ ಏನು ಮಾಡಲ್ಲ. ನನಗೆ ವೇದಾಗೆ ಮದುವೆ ಆಗೋ ತನಕ ನಿಮಗೆ ಕೋಆಪ್ರೇಷನ್ ಹೀಗೆ ಇರಬೇಕು. ಯಾಕಂದರೆ ನಿಮ್ಮಿಂದ ಇನ್ನೂ ತುಂಬ ಕೆಲಸ ಆಗೋದಿದೆ. ಅಲ್ಲಿ ತನಕ ನಿಮ್ಮ ಈ ಅಂತರಂಗದ ವಿಡಿಯೋ ನನ್ನ ಹತ್ರನೇ ಸೇಫ್ ಆಗಿದೆ. ನೀವೇನು ಹೆದರ್ಕೋಬೇಡಿ ನಾಯಕರೇ. ಹಾಂ, ನೀವು ಎಲೆಕ್ಷನ್ ಬಗ್ಗೆ ಫೋಕಸ್ ಮಾಡಿ. ಯೋ ಯಾರ ಏಯ್, ನೀನೇನೆ ಇಲ್ಲಿ? ಅದು ಈ ಟೈಮಲ್ಲಿ? ನಿನ್ ಜೊತೆನೆ ಮಾತಾಡ್ಬೇಕಿತ್ತು, ಅದಕ್ಕೆ ಬಂದೆ. ಸರಿ, ಅದಕ್ಕೆ ಈ ಟೈಮಲ್ಲಿ ಯಾರಾದ್ರು ಬರ್ತಾರಾ? ಬೆಳಿಗ್ಗೆ ಬಾ, ಮಾತಾಡೋಣ. ಈ ಟೈಮಲ್ಲಿ ಬಂದ್ರೆ ಏನ್ ದೊಡ್ಡದಾಗ ಕಿಸ್ತು ಬಿಡ್ತೀಯ ನೀನು? ಅದ್ ಸರಿ, ನನ್ನನ್ನ ಈ ಮನೆಯಿಂದ ಯಾಕೆ ಕಳಿಸ್ತೆ ನೀನು? ಏಯ್, ಎಷ್ಟು ಹೇಳ್ಬೇಕು ನಿನ್ಗೆ? ನನ್ನ ಲೈಫಲ್ಲಿ ಯಾವ ಹೆಣ್ಣಿಗೂ ಜಾಗ ಇಲ್ಲ. ಏಯ್, ಹಿಂಗ್ ಡೌನ್ ಮಾಡಿ ಎಷ್ಟು ಜನ ಹುಡುಗಿನ ಯಾಮಾರ್ಸಿದ್ಯಾ ನೀನು? ಏಯ್, ಏನೇ ಈಗೆಲ್ಲ ಮಾತಾಡ್ತೀಯಾ? ನನ್ನ ಬಗ್ಗೆ ಗೊತ್ತು ತಾನೆ, ಐ ಆಮ್ ವೆರಿ ಜೆನ್ಯೂನ್ ಪರ್ಸನ್. ಅನ್ಕೊಂಡಿದ್ದೆ ನೀನು ಜೆನ್ಯೂನ್ ಪರ್ಸನ್ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನ್ ಯಾವಾಗ ಸಾಕ್ಷಿ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡು ಅವಾಗ್ಲೇ ನಿನ್ ಮೇಲೆ ಇದ್ದಿದ್ದ ನಂಬಿಕೆ ಎಲ್ಲ ಕೊಚ್ಚೋಯ್ತು. ನೋಡ್ಬೇತಾಳ, ನೀನ್ ನನ್ನ ತಪ್ಪು ತಿಳ್ಕೊಂಡಿದ್ಯಾ. ನಾನೇನು ಇಷ್ಟಪಡ್ಕೊಂಡು ಅವ್ರ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡಿಲ್ಲ. ಅಮ್ಮನ ಬಲವಂತಕ್ಕೆ. ಈಗ ಸಾಕು ನಿಲ್ಸು. ನೀನ್ ಈಗೋಸ್ಕರ ಒಬ್ಳಗ್ ತಾಳಿ ಕಟ್ತೀಯಾ? ಅಮ್ಮ ಬಲವಂತ ಮಾಡಿದ್ರು ಅಂತ ಇನ್ನೊಬ್ಳಗ್ ತಾಳಿ ಕಟ್ಟಕ್ ಹೊರಟಿದ್ಯಾ? ಅಲ್ಲ, ನಿಂಗೆ ತಾಳಿ ಕಟ್ಟೋ ಹುಚ್ಚಿಗೆ ಚಿಡಿದಿದ್ಯಾ? ಅಲ್ಲಮ್ಮ, ನಾನು ಮರ್ಯಾದೆಯಾಗಿ ತುಂಬಾ ಡೀಸೆಂಟ್ ಆಗಿ ಹೇಳ್ತಾ ಇದ್ದೀನಿ. ನಾಳೆ ಇಲ್ಲಿಂದ ಸೀದಾ ಸಾಕ್ಷಿ ಮನೆಗೆ ಹೋಗ್ತೀಯಾ, ಎಂಗೇಜ್ಮೆಂಟ್ ಕ್ಯಾನ್ಸಲ್ ಅಂತ ಹೇಳ್ತೀಯಾ, ಅಲ್ಲಿಂದ ಸೀದಾ ಬೈಕಲ್ಲಿ ನಮ್ಮ ಮನೆಗೆ ಬರ್ತೀಯಾ, ನನ್ನನ್ನು ವಾಪಸ್ ಇಲ್ಲಿ ಕರ್ಕೊಂಡು ಬರ್ತೀಯಾ? ಏಯ್, ಎಂಗೇಜ್ಮೆಂಟ್ ಆಲ್ರೆಡಿ ಆಗೋಗಿದೆ, ನಾನು ಕೆಲ್ ಮುರಿಯಕ್ಕಾಗಲ್ಲ. ಕಟ್ಕೊಂಡಿದ್ದ ಹೆಂಡತಿನ ಮನೆ ಬಿಟ್ಟು ಓಡಿಸ್ತವನ್ಗೆ ಎಂಗೇಜ್ಮೆಂಟ್ ಮುರಿಯೋದು ಕಷ್ಟದ ಕೆಲಸ ಅಲ್ಲ. ಅಲ್ಲ, ನಿಂಗೆ ಮೀಟರ್ ಇಲ್ಲ ಅಂದ್ರೆ ಹೇಳು, ನಿನ್ ಜೊತೆ ನಾನು ಬರ್ತೀನಿ ಸಾಕ್ಷಿ ಮನೆಗೆ. ಏಯ್, ಮಧ್ಯರಾತ್ರಿಲಿ ಈ ರೀತಿ ತಲೆ ತಿನ್ಬೇಡ, ಹೋಗಿಲ್ಲಿಂದ. ನೋಡು, ಆಗಿರೋ ಎಂಗೇಜ್ಮೆಂಟ್ನ ಕ್ಯಾನ್ಸಲ್ ಮಾಡ್ಕೋತೀಯೋ ಇಲ್ವೋ? ಅದು ಸಾಧ್ಯ ಇಲ್ಲ. ಇದೇ ನಿನ್ ಫೈನಲ್ ಆನ್ಸರಾ? ನೀನ್ 1000 ಸರಿ ಕೇಳಿದ್ರು ಇದೇ ಫೈನಲ್. ಇದೇ ಫೈನಲ್? ಹೌದು. ಗೊತ್ತಳ, ಎಲ್ಲಿ ಹೋಗ್ತಿದ್ಯಾ? ಏ, ಏನೇದು? ಮತ್ತೆ ನಾನು ಬೇಡ ಅಂತ ಹೇಳಿ ಇನ್ನೊಂದು ಹುಡುಗಿನ ಮದುವೆ ಆಗಕ್ಕೆ ಹೋಗಿದ್ಯಾ? ಅಷ್ಟೊಂದು ಧೈರ್ಯ ಬಂತ ನಿಂಗೆ? ನೋಡ್ತಾರೆ ಇರು ನೀನು. ಬೇಡವಾ? ಬೇಡ ನಾನು ಅದು ಹೆಂಗ್ ಬಿಟ್ಬಿಡಕ್ಕಾಗತ್ತೆ ನೀನು?